ಮುಖ್ಯವಾಗಿ ಸಲಾರು ಮಳೆಗಾಲದಲ್ಲೂ ಬೆಳಿಬೋದು, ಬೇಸಿಗೆ ಕಾಲದಲ್ಲೂ ಸಹ ಬೆಳಿಬೋದು. ಬೇಸಿಗೆ ಕಾಲಕ್ಕಿಂತ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕೆ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಸೈಜು ಫಸ್ಟ್ ಇಂದ ಲಾಸ್ಟ್ ವರೆಗೂ ಸೈಜು ಚೆನ್ನಾಗಿ ಬರುತ್ತೆ. ಸೊ ಅದೊಂದು ಇನ್ನೊಂದು ಲೇಟ್ ಬ್ಲೈಟ್ ತುಂಬಾ ಚೆನ್ನಾಗಿ ತಡೆಯುತ್ತೆ. ಸೈಜ್ ಬರಬೇಕಾದ್ರೆ ಬ್ಲೈಟ್ ರೆಸಿಸ್ಟೆನ್ಸ್ ಇದ್ರೆ ಮಾತ್ರ ಸೈಜ್ ಬರೋದಕ್ಕೆ ಕಾರಣ ಆಗುತ್ತೆ. ಸೊ ಅದಕ್ಕೆ ಸಲಾರಲ್ಲಿ ಲೇಟ್ ಬ್ಲೈಟ್ ರೆಸಿಸ್ಟೆನ್ಸ್ ಇರೋದಕ್ಕೆ ಮೊದಲಿಂದ ಕೊನೆಯವರೆಗೂ ಸಹ ಸೈಜು ಇದಾಗುತ್ತೆ. ಇನ್ನೊಂದು ಮಳೆಗಾಲದಲ್ಲಿ ನಮ್ಮ ಕೋಲಾರಿಂದ ಯಥೇಚ್ಛವಾಗಿ ಹೋಗೋದು ಮಾರ್ಕೆಟ್ಗೆ, ಚೆನ್ನೈ ಮತ್ತು ಕೇರಳಗೆ ಯಥೇಚ್ಛವಾಗಿ ಹೋಗುತ್ತೆ. ಯಾಕಂದರೆ ಪಾರ್ಸಲ್ ಅಕ್ಟೋಬರ್ ನವೆಂಬರಲ್ಲಿ ಪಾರ್ಸಲ್ ಹೋಗೋದಿಲ್ಲ. ಸೊ ಕಮ್ಮಿ ಇರುತ್ತೆ, ಸೊ ಸ್ವಲ್ಪ ಮಟ್ಟಿಗೆ ಮಾತ್ರ ಇರುತ್ತೆ. ಸೊ ಚೆನ್ನೈ ಕೇರಿಗೆ ಹೋಗೋದ್ರಿಂದ ಸೊ ಇದು ಕಲರ್ ಚೆನ್ನಾಗಿ ಬರುತ್ತೆ. ಸೊ ಕಲರ್ ಚೆನ್ನಾಗಾದ್ರೆ ಇದನ್ನು 1.5 ಅಡಿ ಮೇಲೇನೆ ಇರಲಿ, ಸ್ವಲ್ಪ ಕಮ್ಮಿ ಮಾಡೋದು ಬೇಡ. ಇಲ್ಲ 4.5 ಅಡಿ ಅಗಲ ಇಟ್ಟರು ಸಹ ಏನು ತೊಂದರೆ ಇಲ್ಲ. 5 ಅಡಿ ಇಟ್ಟರು ಸಹ, ಯಾಕಂದ್ರೆ ಗ್ರೋತ್ ಚೆನ್ನಾಗಾಗುತ್ತೆ, ಸೈಜು ಬರೋದ್ರಿಂದ ಇದು. ಸೊ ಇದು ನೀವು ಮಾಡ್ಬೋದು, ತೊಂದರೆ ಏನಿಲ್ಲ. ಮಳೆಗಾಲದಲ್ಲಿ ಬೇಸಿಗೆ ಕಾಲಕ್ಕಿಂತ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರ್ತದೆ. ಸೊ ಇನ್ನೊಂದು ಏನು ಅಂದರೆ ಇದರಲ್ಲಿ ಮೇಂಟೆನೆನ್ಸ್ ಈಸಿ ಇರ್ತಾರೆ. ಸೊ ಮಳೆಗಾಲದಲ್ಲಿ ಯಥೇಚ್ಛವಾಗಿ ನಾವು ನೈಟ್ರೋಜನ್ ಬಿಡೋಕ್ಕಾಗೋದಿಲ್ಲ. ಸೊ ಮಳೆ ಬೀಳ್ತಾ ಇರುತ್ತೆ. ಸೊ ಅದರಿಂದ ಅದೇ ಗ್ರೋತಿಂಗ್ ಆಗಿ ಸ್ವಲ್ಪ ಡೆವಲಪ್ಮೆಂಟ್ ಅದೇ ತಗೊಂಡಿದೆ. ಸೊ ಮಳೆಗಾಲ ತುಂಬ ಚೆನ್ನಾಗಿರುತ್ತೆ ಸರ್. ಯಾಕಂದರೆ ಚೆನ್ನೈ ವೆಂಡರ್ಸ್ ಎಲ್ಲ ನಾವು ವಿಚಾರಿಸ್ತಾರೆ ಬಿಟ್ಟರೆ ಆಮೇಲೆ ಬಿಟ್ಟರೆ ಮಾರ್ಚ್ ಮೇಯಿಂದ ನೆಕ್ಸ್ಟು ಅಪ್ ಟು ಡಿಸೆಂಬರ್ವರೆಗೂ ನೋಡ್ಕೊಳ್ಳೋದು ತುಂಬ ಚೆನ್ನಾಗಿರ್ತದೆ. ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಇದಿರುತ್ತೆ. ಅದು ಇನ್ನೊಂದು ಏನು ಅಂದರೆ ಗಮನಕ್ಕೆ 2023ರಿಂದ 2025ವರೆಗೂ ವೈರಸ್ ತುಂಬ ಇದೆ. ವೈರಸ್ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಂಥ ಟೈಮಲ್ಲೂ ಸಹ ನಾವು ಹಾಕಿದಾಗ 2024 ಬೆಳೆದಿದ್ದೀವಿ. ನಾವು ಬೇಸಿಗೆಯಲ್ಲಿ ಮಾರ್ಚಲ್ಲಿ ಬೆಳೆದಿದ್ದೀವಿ. ಸೊ ಅಂಥ ಟೈಮಲ್ಲಿ ಸಹ ವೈರಸ್ ರೆಸಿಸ್ಟೆನ್ಸಿ ಸ್ವಲ್ಪ ಬೇರೆ ತಡೆಗಳಿಂದ ವೈರಸ್ ಕಡಿಮೆ ಬಂದಿತ್ತು. ಸೊ ಬೆಳಿಬೋದು, ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ.